ಅಂದ್ರೆ ತಾವಿನ್ನು ರಾಜೀನಾಮೆ ಸ್ವೀಕಾರ ಮಾಡಿಲ್ವಾ ಸರ್ ಅಥವಾ ಗಮನ ತಂದು ತಗೋತೀರಾ? ಕೊಟ್ಟಿದ್ದಾರೆ ಇವರು, ನನ್ನ ಕೈಗೆ ಕೊಟ್ಟಿದ್ದಾರೆ. ಬಟ್ ಡೆಲ್ಲಿಗೂ ನಾನು ತಿಳಿಸ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರಲ್ಲಪ್ಪ, ಅವ್ರಿಗೂ ತಿಳಿಸ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀವಿ. ಎಲ್ಲೊಂದ್ ಕಡೆ ಬಿಜೆಪಿ ಜೆಡಿಎಸ್ ಗೆಲುವಾಯ್ತಾ ಅಂತ ಸರ್ ಈಗ? ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತನ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನೇ ಒಂದು ದೊಡ್ಡ ಮನೆದೇವರು, ಸುಳ್ಳೇ ಮನೆದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರದ್ದು ಸುಳ್ಳೇ ಮನೆದೇವರು ಅಂತ, ಬಿಜೆಪಿ ದಳದವರು. ಸೊ ಅದು ಗೆಲುವನ್ನ ಅದು ನಿಲ್ಲಿಸಬೇಕು ಅಂತ ಸರ್ ಸ್ಥಾನದಿಂದ. ಆಯ್ತು, ಸಂತೋಷ ಪಡ್ಲಿ ಬಿಡಿ, ಅವರು ಖುಷಿ ಪಡ್ಲಿ, ಸಂತೋಷ ಪಡ್ಲಿ. ಯಾವ ಚರ್ಚೆನೂ ಮಾಡ್ಲಿಲ್ಲ, ರೈತರ ಪರವಾಗಿ ಮಾತಾಡ್ಲಿಲ್ಲ, ಸರ್ಕಾರ ಚರ್ಚೆಗೆ ಬಂದ್ರು ಕೂಡ ಬಿಡ್ಲಿಲ್ಲ. ಅವ್ರ ಇಡೀ ಆಗ್ರಹ ಅಲ್ಲ ರೀ, ನಾನು ನೋಟಿಸ್ ಕೊಡ್ರಪ್ಪ ಕೇಳೋಣ ಅಂತ. ಏನು ವಿಚಾರ, ಏನು ಮಾಡಬಾರ್ದು ಮಾಡಿದೆ ಅಂತ ಹೇಳ್ಬೇಕಲ್ಲ. ಎಷ್ಟು ತಿಂದವನೇ, ಎಷ್ಟು ಹೊಡೆದವನೇ, ಏನು ಮಾಡೋ ಅಂತ ಹೇಳ್ಬೇಕಲ್ಲ. ಏನು ಇಲ್ಲ ಇರ್ರಿ, ಅದು ಟೈಮ್ ಬಂದಾಗ ಅದು ವಿಚಾರ ಚರ್ಚೆ ಮಾಡ್ತೀವಿ. Nagendra has resigned from his position. He's officially submitted his resignation to the chief minister. Of course, in the interest of the party, he doesn't want to embarrass the government and the party. He is a true congressman, a Dalit leader. He has sacrificed his position second time without any. I know the entire case. We have studied. He is no way connected. My advocates have briefed me. My investigation team also have just taken a note of it. He has done nothing wrong, but still the party is bigger and the government is bigger. He has respected the party and submitted his resignation. I'll speak to my party high command and take a call tomorrow morning. ಅಂದ್ರೆ ತಾವಿನ್ನು ರಾಜೀನಾಮೆ ಸ್ವೀಕಾರ ಮಾಡಿಲ್ವಾ ಸರ್ ಅಥವಾ ಗಮನ ತಂದು ತಗೋತೀರಾ? ಕೊಟ್ಟಿದ್ದಾರೆ ಇವರು, ನನ್ನ ಕೈಗೆ ಕೊಟ್ಟಿದ್ದಾರೆ. ಬಟ್ ಡೆಲ್ಲಿಗೂ ನಾನು ತಿಳಿಸ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರಲ್ಲಪ್ಪ, ಅವ್ರಿಗೂ ತಿಳಿಸ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀವಿ. ಎಲ್ಲೊಂದ್ ಕಡೆ ಬಿಜೆಪಿ ಜೆಡಿಎಸ್ ಗೆಲುವಾಯ್ತಾ ಅಂತ ಸರ್ ಈಗ? ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತನ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನೇ ಒಂದು ದೊಡ್ಡ ಮನೆದೇವರು, ಸುಳ್ಳೇ ಮನೆದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರದ್ದು ಸುಳ್ಳೇ ಮನೆದೇವರು ಅಂತ, ಬಿಜೆಪಿ ದಳದವರು. ಸೊ ಅದು ಗೆಲುವನ್ನ ಅದು ನಿಲ್ಲಿಸಬೇಕು ಅಂತ ಸರ್ ಸ್ಥಾನದಿಂದ. ಆಯ್ತು, ಸಂತೋಷ ಪಡ್ಲಿ ಬಿಡಿ, ಅವರು ಖುಷಿ ಪಡ್ಲಿ, ಸಂತೋಷ ಪಡ್ಲಿ. ಯಾವ ಚರ್ಚೆನೂ ಮಾಡ್ಲಿಲ್ಲ, ರೈತರ ಪರವಾಗಿ ಮಾತಾಡ್ಲಿಲ್ಲ, ಸರ್ಕಾರ ಚರ್ಚೆಗೆ ಬಂದ್ರು ಕೂಡ ಬಿಡ್ಲಿಲ್ಲ. ಅವ್ರ ಇಡೀ ಆಗ್ರಹ ಅಲ್ಲ ರೀ, ನಾನು ನೋಟಿಸ್ ಕೊಡ್ರಪ್ಪ ಕೇಳೋಣ ಅಂತ. ಏನು ವಿಚಾರ, ಏನು ಮಾಡಬಾರ್ದು ಮಾಡಿದೆ ಅಂತ ಹೇಳ್ಬೇಕಲ್ಲ. ಎಷ್ಟು ತಿಂದವನೇ, ಎಷ್ಟು ಹೊಡೆದವನೇ, ಏನು ಮಾಡೋ ಅಂತ ಹೇಳ್ಬೇಕಲ್ಲ. ಏನು ಇಲ್ಲ.